ದೇವರು ವರ ಕೊಟ್ಟರು ಕೂಡ ಪೂಜಾರಿ ಕೊಡ್ಲಿಲ್ಲ ವೇತನಕ್ಕಾಗಿ ಪರದಾಡ್ತಾ ಇದ್ದಾರೆ ಜಾನಪದ ವಿವಿ ಸಿಬ್ಬಂದಿ. 2 ತಿಂಗಳ ಹಿಂದೆಯೇ ಅನುದಾನ ಬಂದರೂ ಕೂಡ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಎದುರಾಗಿದೆ. ದೇವರು ವರ ಕೊಟ್ಟರು ಕೂಡ ಪೂಜಾರಿ ಕೊಡ್ಲಿಲ್ಲ ಅನ್ನೋ ಮಾತಿದೆ ನಮ್ಮ ಕಡೆ. ವೇತನಕ್ಕಾಗಿ ಪರದಾಡ್ತಾ ಇದ್ದಾರೆ ಜಾನಪದ ವಿವಿ ಸಿಬ್ಬಂದಿಗಳು. 2 ತಿಂಗಳ ಹಿಂದೆಯೇ ಅನುದಾನ ಬಂದರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅನುದಾನ ಬಂದರೂ ಕೂಡ ವೇತನವನ್ನ ನೀಡ್ತಾ ಇಲ್ಲ ಜಾನಪದ ವಿವಿ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಬಳಿಯ ಗೋಟಗೋಡಿ ಜಾನಪದ ವಿವಿಯಲ್ಲಿ ವಿಶ್ವದ ಏಕೈಕ ಜಾನಪದ ವಿವಿ ವೇತನಕ್ಕಾಗಿ ಪರದಾಡ್ತಾ ಇದ್ದಾರೆ. ಹೊರಗುತ್ತಿಗೆ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕರಿಗೆ ವೇತನವನ್ನ ನೀಡಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. 15 ಸಹಾಯಕ ಪ್ರಾಧ್ಯಾಪಕರು, 25 ಹೊರಗುತ್ತಿಗೆ ನೌಕರರು ಜೊತೆಗೆ 10 ತಿಂಗಳಿಂದಲೂ ಕೂಡ ಜಾನಪದ ವಿವಿ ಸಿಬ್ಬಂದಿಗಳಿಗೆ ಸಂಬಳವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಲಕ್ಷ್ಯವನ್ನ ವಹಿಸಿರುವಂತಹ ಕುಲಪತಿ ಹಾಗೂ ಕುಲಸಚಿವರು 1 ವಾರದಿಂದ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ನೌಕರರು ನಮ್ಮ ಸಂಬಳ ನಮಗೆ ಕೊಡಿ ಅಂತ ಹೇಳಿ ಪ್ರತಿಭಟನೆ ಬಳಿಕ ಇನ್ನೆರಡು ದಿನಗಳಲ್ಲಿ ವೇತನವನ್ನ ನೀಡ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ. ಇನ್ನೆರಡು ದಿನಗಳಲ್ಲಿ ಕೇವಲ 2 ತಿಂಗಳ ವೇತನ ಕೊಡ್ತಾರಂತೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಕುಲಪತಿ ಟಿ.ಎಂ. ಭಾಸ್ಕರ್ ಹಾರಿಕೆ ಉತ್ತರವನ್ನ ನೀಡ್ತಾರೆ, ಉಡಾಫೆ ಉತ್ತರವನ್ನ ನೀಡ್ತಾರೆ ಅಂತ ಹೇಳಿ ವಿವಿ ಕುಲಪತಿ ಸಚಿವರ ವಿಳಂಬ ಧೋರಣೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2 ದಿನಗಳಲ್ಲಿ ಕುಲಪತಿ ಹುದ್ದೆಯಿಂದ ಟಿ.ಎಂ. ಭಾಸ್ಕರ್ ನಿವೃತ್ತಿಯಾಗ್ತಾರೆ. ನಿವೃತ್ತಿಯಾಗುವ ಬದಲು ವೇತನವನ್ನ ಕೊಡಿಸಿ, ಅದಕ್ಕಿಂತ ಮೊದಲು ನೀವು ವೇತನವನ್ನ ಕೊಡಿಸಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಅಲ್ಲಿನ ನೌಕರರು ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾವು ಅದೇ ಸಂಬಳವನ್ನ ನಂಬಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದೀವಿ. 1 ತಿಂಗಳಲ್ಲ, 2 ತಿಂಗಳಲ್ಲ, 10 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಅಂದ್ರೆ ನಾವು ಜೀವನ ಸಾಗಿಸೋದು ಹೇಗೆ? ನಮ್ಮನ್ನೇ ನಂಬಿಕೊಂಡು ಹೆಂಡತಿ ಮಕ್ಕಳಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 10 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಈ ಹಿಂದೆ ನಮಗೆ 2 ತಿಂಗಳು ಮಾಸ ಕಟ್ತೀವಿ ಅಂತ 2 ವರ್ಷ ಇನ್ನೂ 7 ತಿಂಗಳು ಬ್ಯಾಲೆನ್ಸ್ ಇದೆ ಸರ್. ನಮ್ಮ ಷರತ್ತಿಗೆ ಅವ್ರು ಬದ್ಧರಾಗಿ 6ನೇ ತಾರೀಕಿಗೆ ಇನ್ನು 2 ತಿಂಗಳಿದ್ದು, ಆಮೇಲೆ 12ನೇ ತಾರೀಕಿನ ಒಳಗಾಗಿ 1 ವರ್ಷ 7 ತಿಂಗಳು ಸಂಬಳ ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಆ ಮಾತನ್ನು ತಪ್ಪಿದ್ದಾರೆ ಸರ್. ಆ ಷರತ್ತು ಮೀರಿದೆ. ಈಗ ಮೀರಿದಾದ್ಮೇಲೆ ನಾವು ಇವತ್ತು ಪ್ರತಿಭಟನೆ ಕೂತಿದ್ದೀವಿ ಸರ್. ಈಗ ನಾವು 2 ದಿನದಿಂದ ಕೂತೀವಿ ಸರ್. ಹೊರಗುತ್ತಿಗೆದವರು, ಈಗ ಟೀಚಿಂಗ್ ಅವರೆಲ್ಲರೂ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕರ ಯಾವುದೇ ವೇತನವನ್ನು ಬಿಡುಗಡೆ ಮಾಡಿಲ್ಲ ಸರ್. ನಾವು ಕಳೆದ 10 ವರ್ಷದಿಂದ ಕೇವಲ 25,000 ರೂಪಾಯಿಗೆ ಪ್ರತಿ ತಿಂಗಳು ದುಡಿತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಎಷ್ಟೋ ಮಟ್ಟದಲ್ಲಿ ಬೆಲೆ ಏರಿಕೆಗಳಾಗಿದೆ. ಎಲ್ಲಾ ವಸ್ತುವಿನ ಬೆಲೆ ಏರಿಕೆ ಆಗಿದೆ. ಆದ್ರೂ ಕೂಡ ಕಳೆದ 10 ವರ್ಷದಿಂದ ಯಾವುದೇ ವೇತನವನ್ನ ಹೆಚ್ಚಳ ಮಾಡದೆ ನಮಗೆ ಸತಾಯಿಸ್ತಾ ಇದ್ದಾರೆ.